ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಡ್ರು ಮನೆ ರುಚಿ. ಗೌಡ್ರು ಅಂದಿದ ತಕ್ಷಣ ಫಸ್ಟ್ ಎಲ್ಲರಿಗೂ ತಲೆಗೆ ಬರೋದೇ ನಾನ್ ವೆಜ್. ಹಾಗಂತ ಗೌಡ್ರು ಮಾತ್ರ ನಾನ್ ವೆಜ್ ತಿಂತಾರೆ ಅಂತ ನಾನು ಹೇಳ್ತಿಲ್ಲ, ಬಟ್ ಗೌಡ್ರು ಅಂತ ಹೇಳಿದ ತಕ್ಷಣ ಫಸ್ಟ್ ತಲೆಗೆ ಬರೋದೇ ಅವ್ರು ನಾನ್ ವೆಜ್ ಸ್ಪೆಷಲಿಸ್ಟ್ ಅಂತ. ನಾನು ಇವತ್ತು ನಮ್ಮನೇಲಿ ಮಾಡೋ ಒಂದು ನಾನ್ ವೆಜ್ ರೆಸಿಪಿನ ಇವತ್ತು ಶೇರ್ ಮಾಡ್ತಿದ್ದೀನಿ. ಅದು ಮೊಟ್ಟೆ ಕೋಳಿ ಸಾಂಬಾರು. ಬನ್ನಿ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಸುಲಿದು ಹಾಕ್ಕೊಂಡಿದ್ದೀನಿ. 1.5 ಇಂಚ್ ಶುಂಠಿ ಹಾಕ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಹಚ್ಚಾಕೊಂಡಿದ್ದೀನಿ. ಈ 3 ಐಟಮ್ಸ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಗೋಲ್ಡನ್ ಬ್ರೌನ್ ಆದಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಟ್ಟಿರೋ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು 1 ಸ್ಪೂನ್ ಹುರ್ಗಡ್ಲೆ, 1 ಸ್ಪೂನ್ ಗಸಗಸೆ ಹಾಕಿದ್ದೀನಿ. ಒಂದು ಅರ್ಧ ಇಂಚ್ ಚಕ್ಕೆ, 1-2 ಲವಂಗ ಹಾಕ್ಕೊಂಡಿದ್ದೀನಿ. ನಾನು ಚಕ್ಕೆ ಲವಂಗ ಯಾಕೆ ಇಷ್ಟು ಕಮ್ಮಿ ಹಾಕಿದ್ದೀನಿ ಅಂದರೆ ನಾನು ಯೂಸ್ ಮಾಡ್ತಿರೋದು ಹೋಮ್ ಮೇಡ್ ಧನಿಯಾ ಪುಡಿ. ಅದರಲ್ಲಿ ಆಲ್ರೆಡಿ ಚಕ್ಕೆ ಲವಂಗ ಹಾಕಿರ್ತೀವಿ, ಸೊ ಫ್ಲೇವರ್ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ಇಲ್ಲಿ ಕಮ್ಮಿ ಹಾಕಿದ್ದೀನಿ. ನೀವೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. 1 ಕಪ್ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, 3 ಸ್ಪೂನ್ ಧನಿಯಾ ಪುಡಿ, 1.5 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ತರಿ ಇರಬಾರ್ದು, ನುಣ್ಣಗೆ ರುಬ್ಕೋಬೇಕು. ಇವಾಗ ಈರುಳ್ಳಿ, ಬೆಳ್ಳುಳ್ಳಿ ಹುರ್ಕೊಂಡಿದ್ದು ಅದೇ ಕುಕ್ಕರ್ಗೆ 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಕೋಳಿ ಸಾಂಬಾರಿಗೆ ಜಾಸ್ತಿ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅದೇ ಚಿಕನಿಂದನೇ ತುಂಬ ಎಣ್ಣೆ ಬಿಟ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸಾಂಬಾರಲ್ಲಿ ತುಂಬ ಎಣ್ಣೆ ಇದ್ರೂ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಎಣ್ಣೆಯಲ್ಲಿ ಚಿಕನ್ 2 ನಿಮಿಷ ಬೆಂದಮೇಲೆ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕೋದ್ರಿಂದ ಚಿಕನ್ದು ಹಸಿ ವಾಸನೆ ಏನಿದೆ ಅದು ಹೋಗಿ ತುಂಬ ಚೆನ್ನಾಗಿ ಬೇಯುತ್ತೆ. ಸೊ ಅರಿಶಿನ ಹಾಕಾದ್ಮೇಲೆ ಚೆನ್ನಾಗಿ ಕಲಿಸ್ಬಿಟ್ಟು ಚಿಕನ್ನ ಬೇಯಕ್ಕೆ ಬಿಟ್ಬಿಡಿ. ಚಿಕನ್ 50% ಕುಕ್ ಆಗಿದೆ. ಇವಾಗ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಚಿಕ್ಕದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ಟೊಮೆಟೊನ ಜಾಸ್ತಿನೂ ಹಾಕೋಕೆ ಹೋಗಬಾರ್ದು. ಟೊಮೆಟೊ ಜಾಸ್ತಿ ಆದರೆ ಸಾಂಬಾರು ಹುಳಿ ಬಂದ್ಬಿಡುತ್ತೆ, ಅಷ್ಟು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ ಮೀಡಿಯಮ್ ಸೈಜ್ ಇಲ್ಲ ಚಿಕ್ಕ ಟೊಮೆಟೊ ಒಂದು ಚಿಕ್ಕದಾಗಿ ಹಚ್ಚಿ ಹಾಕ್ಕೊಂಡ್ರೆ ಸಾಕು. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಾದ್ಮೇಲೆ ಅದನ್ನು ಕೈ ಆಡಿಸ್ಬಿಟ್ಟು ಚೆನ್ನಾಗಿ ಚಿಕನ್ನ ಬೇಯಕ್ಕೆ ಬಿಟ್ಬಿಡಬೇಕು. ಉಪ್ಪು ಚಿಕನ್ಗೆ ಅಂಟೋ ಥರ ಚೆನ್ನಾಗಿ ಕುಕ್ ಆಗಬೇಕು. ಕುದ್ದಾದ್ಮೇಲೆ ನೋಡಿ ಚಿಕನ್ ಈ ಥರ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಇದ್ದಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡಿದ್ದೀನಿ. ದೊಡ್ಡ ಗ್ಲಾಸಲ್ಲಿ 5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಾದ್ಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡಿದ್ದೆಲ್ಲ ಆದಮೇಲೆ ಲಾಸ್ಟಿಗೆ ಮೊಟ್ಟೆ ಹಾಕ್ಕೋಬೇಕು, ಯಾಕಂದರೆ ಮೊಟ್ಟೆ ಹಾಕಾದ್ಮೇಲೆ ಇನ್ನೊಂದ್ಸತಿ ಸೌಟಿಟ್ಟು ಮಿಕ್ಸ್ ಮಾಡಿದ್ರೆ ಮೊಟ್ಟೆ ಎಲ್ಲ ಒಡೆದೋಗುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. 2 ಕೂಗಿಸ್ಕೊಂಡಾದ್ಮೇಲೆ ಕುಕ್ಕರ್ ಏರ್ ಔಟ್ ಆದಮೇಲೆ ಓಪನ್ ಮಾಡಿ ನಮ್ಮ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸತಿ ಮಿಕ್ಸ್ ಮಾಡಿದ್ರೆ ಮುಗೀತು, ನಮ್ಮ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಇದೆ. ಬಿಸಿ ಸಾಂಬಾರಿಗೆ ಒಂಚೂರು ನಿಂಬೆಹಣ್ಣು ಹಿಂಡ್ಕೊಂಡು ಮುದ್ದೆ ಜೊತೆ ತಿಂತಾಯಿದ್ರೆ ಆಹಾ. ಸೊ ಇದಾಗಿತ್ತು ನಮ್ಮನೆ ಮೊಟ್ಟೆ ಕೋಳಿ ಸಾಂಬಾರು ರೆಸಿಪಿ. ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.